ವ್ಯೂವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಬರೋಬ್ಬರಿ 2 ಲಕ್ಷ ರೂಪಾಯಿ ಗೂಗಲ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಹಾಕ್ಬೋದು ಅರ್ಜಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ, ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳೇ ಗಮನಿಸಿ, ಗೂಗಲ್ ಕಂಪನಿಯಿಂದ ವಿದ್ಯಾರ್ಥಿಗಳೇ ಬರೋಬ್ಬರಿ $2,500 ನಿಮಗೆ ಸಿಗ್ತಾ ಇದೆ. ಟೋಟಲ್ 2.5 ಲಕ್ಷ ರೂಪಾಯಿ. ಓಕೆನಾ, 2 ಲಕ್ಷ ರೂಪಾಯಿ. ಈ ವೇತನ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು. ಯಾರ್ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜನರೇಷನ್ ಗೂಗಲ್ ಸ್ಕಾಲರ್ಶಿಪ್ 2024 ನೋಡ್ಕೊಳ್ಳಿ. ಹೌದು, ಜನರೇಷನ್ ಗೂಗಲ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಗೂಗಲ್ ಟೆಕ್ನಾಲಜಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒದಗಿಸಲಾಗಿದೆ. ಈ ವಿದ್ಯಾವೇತನವು ವಿಜ್ಞಾನ, ತಂತ್ರಜ್ಞಾನವು, ಸೋಷಿಯಲ್ ಮತ್ತು ಟೆಕ್ನಾಲಜಿ ಸ್ಟಡಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತದೆ. ಹಾಗೆ ಈ ವಿದ್ಯಾರ್ಥಿ ವೇತನವು ಭಾರತೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಗತ್ಯವಿರುವ ಅರ್ಹವಾದ ವಿದ್ಯಾರ್ಥಿಗಳಿಗಾಗಿದೆ ವಿದ್ಯಾರ್ಥಿ ವೇತನವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣ ಮುಖ್ಯ ಆಗಿದೆ. ಶಿಕ್ಷಣ ಇಲ್ಲದೆ ಜಗತ್ತನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ಆದ್ದರಿಂದ ಪ್ರಪಂಚದಾದ್ಯಂತ ಶಿಕ್ಷಣವನ್ನು ಎಲ್ಲರೂ ಪಡೆಯಬೇಕು. ಅದಕ್ಕಾಗಿ ಅನೇಕ ವಿದ್ಯಾವೇತನಗಳನ್ನು ಆರಂಭಿಸಲಾಗಿದೆ. ಶಿಕ್ಷಣವನ್ನು ಒದಗಿಸಲು ಅನೇಕ ಖಾಸಗಿ ಮತ್ತು ಸಾರ್ವಜನಿಕ ವಿದ್ಯಾರ್ಥಿ ವೇತನಗಳಿವೆ. ಅದರಲ್ಲಿ ಗೂಗಲ್ ಸ್ಕಾಲರ್ಶಿಪ್ ಅವುಗಳ ಒಂದಾಗಿದೆ. ಬಹಳ ದೊಡ್ಡ ಕಂಪನಿ ಗೂಗಲ್ ವಿದ್ಯಾರ್ಥಿಗಳಿಗೆ $2,500 ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಈ ಭಾರತೀಯ ರೂಪಾಯಿಗಳನ್ನು ಸುಮಾರು 7,74,000 ರೂಪಾಯಿ, ಸುಮಾರು 74,000. ಅದರ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸುವ ಮೂಲಕ ಈ ಕೌಶಲ್ಯ ಹೆಚ್ಚಿಸಬಹುದು. ಹಾಗೆಯೇ ನೀವು ಗೂಗಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಯಾವ ಥರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ಡೆಡ್ಲೈನ್ ಅಪ್ಲಿಕೇಶನ್ ವಿಲ್ ಓಪನ್ ಮಾರ್ಚ್ 24ರಿಂದ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಏಷ್ಯಾ ಪೆಸಿಫಿಕ್, ಅಮೌಂಟು $US. ನೋಡ್ಕೊಳ್ಳಿ. ಈ ವಿದ್ಯಾರ್ಥಿ ವೇತನ ಮುಖ್ಯ ಉದ್ದೇಶ, ಪರ್ಪಸ್ ಏನಂತ ನೋಡ್ಕೊಳ್ಳಿ. ಗೂಗಲ್ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಅಧಿಕವಾಗಿ ದುರ್ಬಲವಾಗಿರುವ ತಾಂತ್ರಿಕ ಕೋರ್ಸ್ಗಳನ್ನು ಕಲಿತಿರುವ ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಅನೇಕ ಶೈಕ್ಷಣಿಕ ವೆಬ್ಸೈಟ್ಗಳಲ್ಲಿ ಮತ್ತು ತರಬೇತಿ ಕಾರ್ಯಕ್ರಮಗಳ ಮೂಲಕ ಪ್ರತಿ ವರ್ಷ ಗೂಗಲ್ ಶಿಕ್ಷಣಕ್ಕೆ ಹಣ ನೀಡಲಾಗುತ್ತದೆ. ಗೂಗಲ್ ಸ್ಕಾಲರ್ಶಿಪ್ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿ ಗೂಗಲ್ LLC ಮತ್ತೊಂದು ಭಾಗ ಆಗಿದೆ. ಜನರಲ್ ಗೂಗಲ್ ಸ್ಕಾಲರ್ಶಿಪ್ 2023 ಕಂಪ್ಯೂಟರ್ ಪದವಿ ಪಡೆದಿರುವ ವಿದ್ಯಾರ್ಥಿಗಳು ತಂತ್ರಜ್ಞಾನದಲ್ಲಿ ಉತ್ತಮ ಸಾಧನೆ ಮಾಡಲು ಈ ಕ್ಷೇತ್ರ ಸಹಾಯ ಮಾಡಲು ಕಂಪ್ಯೂಟರ್ ಎಲ್ಲನೂ ಕೂಡ ಕಲಿತಿರೋರಿಗೆ ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ. ಜನರಲ್ ಗೂಗಲ್ ಸ್ಕಾಲರ್ಶಿಪ್ ಎಲ್ಲರಿಗೂ ಸಿಗುತ್ತೆ. ಸೇರ್ಪಡೆ ಮತ್ತು ವೈವಿಧ್ಯತೆ ಎಲ್ಲರೂ ಕೂಡ ಸಿಗುತ್ತೆ. ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಬುದ್ಧಿವಂತಿಕೆ ಸಾಮರ್ಥ್ಯದ ಆಧಾರದ ಮೇಲೆ ಕಂಪ್ಯೂಟರ್ ವಿಜ್ಞಾನದಲ್ಲಿ ಮಹಿಳೆಯರಿಗೆ ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಬಗ್ಗೆ ಅರ್ಹತೆಗಳು ನೋಡ್ಕೊಳ್ಳಿ. ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಏನೇನಿದೆ ಅಂತ ನೋಡ್ಕೊಳ್ಳಿ. ಗೂಗಲ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಈ ವಿದ್ಯಾರ್ಥಿ ವೇತನವು ಗೂಗಲ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮಾಡಲು ಮಹಿಳೆಯರಿಗೆ ಈ ವಿದ್ಯಾರ್ಥಿ ವೇತನವನ್ನು ಗೂಗಲ್ ನೀಡುತ್ತದೆ. ಅರ್ಹ ರಾಷ್ಟ್ರಗಳಲ್ಲಿ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪೂರ್ಣ ಸಮಯದ ಪದವಿ ಕಾರ್ಯಕ್ರಮವನ್ನು ಮುಂದುವರಿಸಲು ಉದ್ದೇಶಿಸಲಾಗಿದೆ. ಕಂಪ್ಯೂಟರ್ ವಿಜ್ಞಾನ, ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಸಂಬಂಧಿತ ತಾಂತ್ರಿಕ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿರಬೇಕು. ನಿಕಟ ಸಂಬಂಧಿಸಿದ ತಾಂತ್ರಿಕ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಿರಬೇಕು. ನ್ಯಾಯಕತ್ವದಲ್ಲಿ ಉದಾಹರಿಸಿ ಕಂಪ್ಯೂಟರ್ ವಿಜ್ಞಾನ ಮತ್ತು ತಾಂತ್ರಿಕದಲ್ಲಿ ಕಡಿಮೆ ಪ್ರತಿನಿಧಿಸಿರುವ ಗುಂಪುಗಳ ಪ್ರಾತಿನಿಧ್ಯವನ್ನು ಸುಧಾರಿಸಲು ಉತ್ತಮ ಪಾದರಿಸಬೇಕಾಗುತ್ತದೆ. ನೆಕ್ಸ್ಟು ಕೌಶಲ್ಯ ನಿರ್ಣಯಿಸುವ ಗೂಗಲ್ನಲ್ಲಿ ಆನ್ಲೈನ್ ಚಾಲೆಂಜ್ನಲ್ಲಿ ಭಾಗವಹಿಸಬೇಕಾಗುತ್ತೆ. ಏನೋ ಎಕ್ಸಾಮ್ ಇರ್ಬೋದು ಅನಿಸುತ್ತೆ. ನೆಕ್ಸ್ಟು ವಿದ್ಯಾರ್ಥಿನಿಯರ ಪೂರ್ಣ ವಿವರಗಳೊಂದಿಗೆ CV ಸಲ್ಲಿಸಬೇಕು ಮತ್ತು ಅಭ್ಯರ್ಥಿಯ ಶೈಕ್ಷಣಿಕ ದಾಖಲೆಗಳನ್ನು ಉತ್ತಮವಾಗಿರಬೇಕು. ಎಲ್ಲನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡಿರಿ. ನೆಕ್ಸ್ಟು ವಿದ್ಯಾರ್ಥಿ ವೇತನ ಮೊತ್ತ ಎಷ್ಟು? $70,000, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ 2,08,575 ರೂಪಾಯಿ. ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗುವ ದಿನಾಂಕ ಮಾರ್ಚ್ 26ರಿಂದ 2024. ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮೇ 16, 2023.
ಓಕೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ. ಅರ್ಜಿದಾರರು ಸ್ಕಾಲರ್ಶಿಪ್ ಕಾರ್ಯಕ್ರಮ ಅಧಿಕೃತ ಜಾಲತಾಣ ತೆರೆಯಲು ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆಬ್ಸೈಟಿನ ಮುಖಪುಟ ಪರದೆ ಮೇಲೆ ಕಾಣಿಸುತ್ತದೆ. ಈ ಥರ ಇದೆ ವೆಬ್ಸೈಟ್. ಓಕೆನಾ. ವೆಬ್ಸೈಟ್ ಮೇಲೆ ನೋಡ್ಕೊಳ್ಳಿ. ಬ್ರೌಸ್ ಆಲ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಇದೇ ಥರ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಕಾಲರ್ಶಿಪ್ಗಳ ಪಟ್ಟಿ ಪರದೆ ಮೇಲೆ ಕಾಣಿಸುತ್ತದೆ. ಮೇಲೆ ಚಿತ್ರಣದಲ್ಲಿ ಕಾಣಿಸುವಂತೆ ಲೊಕೇಶನ್ ಮತ್ತು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ಗೂಗಲ್ ಸ್ಕಾಲರ್ಶಿಪ್ ಸೆಲೆಕ್ಟ್ ಮಾಡಿ. ಜನರೇಷನ್ ಗೂಗಲ್ ಸ್ಕಾಲರ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಅರ್ಜಿ ನಮೂನೆ ಪರದೆ ಮೇಲೆ ಕಾಣಿಸುತ್ತದೆ. ಅರ್ಜಿ ನಮೂನೆ ಭರ್ತಿ ಮಾಡಬೇಕಾದ ಎಲ್ಲ ಮಾಹಿತಿಗಳನ್ನು ನಮೂದಿಸಿ. ಈಗ ಸಲ್ಲಿಸಿ ಆಯ್ಕೆಯನ್ನು ಒತ್ತಿ. ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕಾಗಿ ನೀವು ನೋಂದಾಯಿಸಿಕೊಳ್ಳಿ. ಅರ್ಜಿ ಮಾರ್ಚ್ 26ರಂದು ಸ್ಟಾರ್ಟ್ ಆಗುತ್ತೆ. ಅವತ್ತು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಟೆಕ್ನಿಕಲ್ಸ್ ಕೋರ್ಸ್ ಓದ್ತಾ ಇದ್ದೀರೋ ಅವ್ರಿಗೆಲ್ಲ, ಕಂಪ್ಯೂಟರ್ ಕಲಿತಿರೋರಿಗೂ ಅವ್ರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.